ನಾನು ಸಾಕಷ್ಟು ಸೀಸನ್ಗಳನ್ನ ಬಿಗ್ ಬಾಸ್ನ ನಾನು ನೋಡಿದ್ದೀನಿ. ಯಾಕಂದರೆ ಅದು ಒಂದು ಒಳ್ಳೆ ಎಂಟರ್ಟೈನ್ಮೆಂಟು. ಈಗ ಏನಂದರೆ ಯಾವುದೇ ಒಂದು ಶೋ ಆದ್ರೂ ಕೂಡ ಪಾಸಿಟಿವು ಇರುತ್ತೆ, ನೆಗೆಟಿವು ಇರುತ್ತೆ. ನಾವು ಏನು ಮಾಡಬೇಕು, ಅದರಲ್ಲಿರೋ ಪಾಸಿಟಿವ್ ಅಷ್ಟೇ ನಾವು ನೋಡಬೇಕು, ನೆಗೆಟಿವು ತೊಗೊಳಕ್ಕೆ ಹೋಗ್ಬಾರ್ದು. ಈಗ ಬಿಗ್ ಬಾಸ್ ಶೋನ ನೋಡೋದ್ರಿಂದ ನಿಜವಾಗಿ ಮನೇಲಿರುವಂಥವ್ರಿಗೆ ಒಂದು ಎಂಟರ್ಟೈನ್ಮೆಂಟು. ಆಗಷ್ಟೇ ಕೆಲ್ಸಕ್ಕೆ ಹೋಗಿ ಸಾಕಷ್ಟು ಗೊಂದಲಗಳಿಂದ, ಸಾಕಷ್ಟು ಟೆನ್ಷನ್ಗಳಿಂದ ಮನೆಗೆ ಬಂದಿರ್ತಾರೆ. ಅವರು ಒಂದು ಟಿ ವಿ ಆನ್ ಮಾಡಿದಾಗ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡುವಂಥದ್ದು ಬಿಗ್ ಬಾಸ್ ಶೋ ಖಂಡಿತವಾಗಿಯೂ ಈ ಸಮಾಜಕ್ಕೆ ಒಳ್ಳೆಯ ಒಂದು ಸಂದೇಶವನ್ನು ಕೊಡುತ್ತೆ. ಜೊತೆಗೆ ಮಾರಕ ಯಾವಾಗ ಆಗುತ್ತೆ ಅಂದರೆ ಈ ಜಗಳಗಳು, ಈಗ ಈ ರೀತಿ ಇವಾಗ ನಡೀತಾ ಇದೆಯಲ್ಲ ಬಿಗ್ ಬಾಸ್ ಶೋ, ಏನೋ ಒಂದು ವಾರ್ ಥರನೇ ನಡೀತಾ, ಅದೆಲ್ಲ ಒಂದು ಮಾರಕ ಆಗುತ್ತೆ ಈ ಮಕ್ಳುಗಳು ನೋಡಿದಾಗ, ಮತ್ತು ಬೇರೆಯವ್ರು ನೋಡಿದಾಗ ಹಿಂಗೆ ಕಿರ್ಚಿದ್ರೇನಾ, ಹಿಂಗೆ ಜಗಳ ಆಡಿದ್ರೇನ ಅಂತ. ಹಾಗಾಗಿ ನಾನು ಹೇಳೋದು, ಯಾವುದೇ ಒಂದು ಶೋ ಆದರೆ ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತೆ. ನಾವು ಅದರಲ್ಲಿರೋಂಥ ಪಾಸಿಟಿವ್ನ ತೊಗೋಬೇಕು. ಸುದೀಪ್ ಅವರು ಕೆಲವೊಂದಷ್ಟು ನಾಯಕತ್ವ ಬಿಲ್ಡ್ ಮಾಡ್ಕೊಳ್ಳೋಕ್ಕೆ ಒಂದಷ್ಟು ಟಿಪ್ಸ್ಗಳನ್ನ ಕೊಡ್ತಾರೆ. ಅಂಥವನ್ನ ತೊಗೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಈಗ ಒಂದು ಅಶ್ವಿನಿ ಅವರೇ ಆಗಲಿ, ಈಗ ಬಿಗ್ ಬಾಸಲ್ಲಿ ಯಾವ ರೀತಿ ಒಂಟಿತನದಲ್ಲಿ ನಿಂತು ಗಟ್ಟಿಯಾಗಿ ಆಟ ಆಡ್ತಿದ್ದಾರಲ್ಲ, ಅವರಲ್ಲಿರೋ ನಾಯಕತ್ವವನ್ನು ನಾವು ಮೈಗೂಡಿಸ್ಕೋಬೇಕು. ಈ ರೀತಿ ಪಾಸಿಟಿವ್ ಆಗಿರೋದು ತೊಗೋಬೇಕು. ನೆಗೆಟಿವ್ಗಳು, ಈ ಜಗಳ ಕಿರ್ಚೋದು ಇವೆಲ್ಲ ಇದಿದೆ. ಹಾಗಾಗಿ ಎರಡು ರೀತಿಲೂ ಇವತ್ತು ಬಿಗ್ ಬಾಸ್ ಶೋ ಇದೆ ಅಂತಲೇ ಹೇಳ್ಬೋದು.